ಹಲೋ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಬಂದು ಇಂಡೋನೇಷ್ಯಾ ಬಾಲಿ ಎಕ್ಸ್ಪೋ. ಇದು ಮೈಸೂರಲ್ಲಿ ನಡೀತಿತ್ತು, ಹಾಗಾಗಿ ವಿಸಿಟ್ ಮಾಡಿದ್ವಿ. ನೋಡೋಣ. ಈ ಎಕ್ಸ್ಪೋನ ಆರ್ಗನೈಸ್ ಮಾಡಿದ್ದು GLN ಕಾನ್ವೆನ್ಷನ್ ಹಾಲಲ್ಲಿ, ಬೋಗಾದಿ, ಮೈಸೂರು. ಎಂಟ್ರೆನ್ಸ್ ಫೀಸ್ ಇರುತ್ತೆ ಇದಕ್ಕೆ, 20 ರುಪೀಸ್. ಫಸ್ಟ್ ಫ್ಲೋರಲ್ಲಿ ಕಂಪ್ಲೀಟ್ ಫರ್ನಿಚರ್ ಸೆಟಪ್ ಇತ್ತು. ನೀವು ನೋಡ್ತಿರ್ಬೋದು ಡಿಫ್ರೆಂಟ್ ವೆರೈಟೀಸ್ ಆಫ್ ಸೋಫಾಸ್ ಆ್ಯಂಡ್ ಚೇರ್ಸ್ಗಳಿತ್ತು. ಆ್ಯಂಡ್ ಈ ಚೇರ್ ಅಂತೂ ತುಂಬ ಚೆನ್ನಾಗಿತ್ತು. ಪ್ಯೂರ್ ಟೀಕುಡ್ ಮೇಡ್ ಅಂತ ಹೇಳ್ತಿದ್ರು. ಆ್ಯಂಡ್ ಇದು ನೋಡ್ತಿದ್ದೀರಲ್ಲ, 25,000 ಅಂತೆ ರಾಕಿಂಗ್ ಚೇರು. ಆ್ಯಂಡ್ ಕಂಪ್ಲೀಟ್ ವುಡನ್ ಐಟಮ್ಸ್ ಆಗಿದ್ದರಿಂದ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಜಿರಾಫೇಸ್ ಆಗಲಿ, ಪ್ರತಿಯೊಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಥರ ತುಂಬ ಚೆನ್ನಾಗಿದೆ, ನೋಡ್ತಿರ್ಬೋದು. ಈಗ ಹೊಸದಾಗಿ ಮನೆ ಸೆಟಪ್ ಮಾಡೋರ್ಗಂತೂ ತುಂಬ ಚೆನ್ನಾಗಿದೆ ಐಟಮ್ಸು, ಶೋ ಪೀಸ್ ಐಟಮ್ಸ್ ಎಲ್ಲ ನೋಡ್ತಿರ್ಬೋದು ನೀವು. ಆ್ಯಂಡ್ ಡಿಫ್ರೆಂಟ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು. ಹೀಗೇನು ನೋಡ್ತಿದ್ದೀರಾ, ಇದು ವುಡನ್ ಮಾಸ್ಕ್ ಥರ ಮನೆಯಲ್ಲಿ ಹ್ಯಾಂಗ್ ಮಾಡ್ಬೋದು. ಇದಂತೂ ಕಂಪ್ಲೀಟ್ ಬಾಲಿ ಹಾರ್ಟ್. ಇದು ಒಂದೊಂದು ಕೂಡ ಡಿಫ್ರೆಂಟ್ ಪ್ಯಾಟ್ರನಲ್ಲಿ ಇತ್ತು. ಆ್ಯಂಡ್ ಇಟ್ ಕಾಸ್ಟ್ ಅರೌಂಡ್ 2,000 to 3,000 ಪ್ರೈಸಸ್ ಇದ್ದಿದ್ದು ಅದ್ರ ಮೇಲೆ. ಆ್ಯಂಡ್ ಕಾವಿಂಗ್ ಕೂಡ ಅಷ್ಟೇ, ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿತ್ತು ಪ್ರತಿಯೊಂದು ಐಟಮ್ಸ್ ಮೇಲೂ ಅಷ್ಟೇ. ಒಂದೇನೆಂದರೆ ಕ್ವಾಲಿಟಿ ಆ್ಯಂಡ್ ಪ್ಯೂರಿಟಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಬಟ್ ಲಿಟಲ್ ಬಿಟ್ ಕಾಸ್ಟ್ಲಿ. ಎಸ್, ಇಟ್ಸ್ ವರ್ತ್ ಅನಿಸುತ್ತೆ ನನಗೆ. ನೆಕ್ಸ್ಟ್ ಕೌಂಟರ್ ಬಂದು ಡೈನಿಂಗ್ ಟೇಬಲ್ ನೋಡ್ತಿರ್ಬೋದು ನೀವು. 4 ಸೀಟರಿಂದ 8 ಸೀಟರ್ವರೆಗೂ ಕೂಡ ಇತ್ತು. ನನಗೆ ಮೇನ್ ಪ್ರಿಫ್ಲಿ ಇಷ್ಟ ಆಗಿದ್ದು ಈ ಡೈನಿಂಗ್ ಟೇಬಲು. ತುಂಬ ಚಿಕ್ಕದಾಗಿದೆ ಆ್ಯಂಡ್ ಪುಟ್ಟದಾಗಿರೋ ಡೈನಿಂಗ್ ಟೇಬಲ್ಗೆ ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ. ಇದು 6 ಚೇರ್ಸ್ ಇದೆ. ಬೇಕಾದ್ರೆ ಅವರು 4 ಚೇರ್ಸ್ಗೂ ಕೂಡ ಮಾಡಿಕೊಡ್ತಾರೆ. ಆ್ಯಂಡ್ ಚೆನ್ನಾಗಿದೆ ಇದು ಫಿನಿಶಿಂಗ್ ಅಂತ ಐ ಪರ್ಸ್ನಲಿ ಫೆಲ್ಟ್ ಚೆನ್ನಾಗಿದೆ ಅಂತ. ಈ ಥರ ಎಕ್ಸ್ಪೋಗಳಿಗೆ ಹೋದಾಗ ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ಯಾಟ್ರನ್ನ ನೋಡ್ಬೋದು ಒಂದೇ ಪ್ಲೇಸಲ್ಲಿ. ಸೊ ದಟ್ ಈಸ್ ದ ಬೆಸ್ಟ್ ಪಾರ್ಟ್. ಈಗೇನು ನೋಡ್ತಿದ್ದೀರಾ, ಇದು ಮಸಾಜರ್ ಚೇರು. ಇದು ಒಂದು 5 to 6 ಏನೋ ಇತ್ತು ಒಂದು ಸ್ಟಾಲಲ್ಲಿ. ಆ್ಯಂಡ್ ಜನಗಳು ಕೂಡ ಇದ್ರ ಮೇಲೆ ಕೂತು ಟ್ರೈ ಮಾಡ್ತಾಯಿದ್ರು. ಹಾಗೆ ನೆಕ್ಸ್ಟ್ ಕೌಂಟರ್ ನೋಡೋದಾದರೆ ಫುಡ್ ಕೌಂಟರ್ಸೇ ಇದ್ದಿದ್ದು. ಈ ಪ್ರಾಡಕ್ಟ್ ಬಂದು ಹಳ್ಳಿ ಸವಿ ಅಂತ, ಅಥೆಂಟಿಕ್ ಟೇಸ್ಟ್ ಆಫ್ ಪ್ಯೂರ್ ಟ್ರೆಡಿಷನ್. ಆ್ಯಂಡ್ ಅದನ್ನು ಮುಗಿಸ್ಕೊಂಡು ಹೋದರೆ ಆಲ್ ವೆರೈಟೀಸ್ ಆಫ್ ಮ್ಯಾಟ್ಸ್ಗಳು ನೋಡ್ಬೋದಿತ್ತು ನೀವು. ಸಿಕ್ಕಾಬಟ್ಟೆ ವೆರೈಟೀಸ್ ಇತ್ತು ಮ್ಯಾಟ್ಸಲ್ಲಂತೂ. ಫ್ಲೋರ್ ಮ್ಯಾಟಿಂದ ಹಿಡಿದು ಲಾಂಗ್ ಮ್ಯಾಟ್ವರೆಗೂ ಕೂಡ ಇತ್ತು. ಹಾಗೆ ಇದು ನೋಡಿದರೆ ಡ್ರೈ ಫ್ರೂಟ್ಸ್ ಕೌಂಟರು. ಎಲ್ಲ ಥರ ವೆರೈಟೀಸ್ ಆಫ್ ಡ್ರೈ ಫ್ರೂಟ್ಸ್ ಕೂಡ ನೋಡ್ಬೋದಾಗಿತ್ತು ನಾವು. ವಾಲ್ನಟ್ಟಿಂದ ಹಿಡಿದು ಬ್ಲೂಬೆರಿವರೆಗೂ ನೋಡ್ಬೋದಾಗಿತ್ತು ಡ್ರೈ ಫ್ರೂಟ್ಸಲ್ಲಿ. ಆ್ಯಂಡ್ ಇದೇ ಕೌಂಟರ್ ಕಂಟಿನ್ಯೂಷನಲ್ಲೇ ಸ್ವೀಟ್ಸ್ ಕೌಂಟರು. ಇದೇ ಫೇಮಸ್ ಆ್ಯಕ್ಚುಲಿ ಈ ಎಕ್ಸ್ಪೋದಲ್ಲಿ, ಕುನಾಫಾ ಸ್ವೀಟ್ಸ್ ಅಂತ. ಆ್ಯಂಡ್ ನಾವು ಬೈ ಮಾಡೋದಾದರೆ ಕಂಪ್ಲೀಟ್ ಹಾಫ್ KGದು 750, 1 kg ಬೈ ಮಾಡಿದ್ರೆ 1,150 ಹೇಳಿದರು. ಸಿಂಗಲ್ ಪೀಸ್ ಎಲ್ಲ ಕೊಡಲ್ಲ ಟೇಸ್ಟ್ ಮಾಡೋಕ್ಕೆ ಅಂತ. ನೀವು ನೋಡ್ತಿರ್ಬೋದು ಚಾಕ್ಲೇಟ್ಸ್ದೇ ಒಂದಷ್ಟು ಫ್ಲೇವರ್ಸ್ ಇತ್ತು. ಆ್ಯಂಡ್ ಡ್ರೈ ಫ್ರೂಟ್ಸು ಆ್ಯಂಡ್ ದುಬೈ ಚಾಕ್ಲೇಟ್ಸ್ ಕೂಡ ಇತ್ತು. ನಾವು ಅದರಲ್ಲಿ ಚಾಕ್ಲೇಟ್ಸ್ನ ಬೈ ಮಾಡಿದ್ವಿ. ಸ್ವೀಟ್ಸ್ನ ಇಷ್ಟಪಡೋರ್ಗಂತೂ ಈ ಸ್ಟಾಲ್ ತುಂಬಾ ಇಷ್ಟ ಆಗುತ್ತೆ. ಬಿಕಾಸ್ ವೈಡ್ ವೆರೈಟೀಸ್ ಆಫ್ ಸ್ವೀಟ್ಸ್ ಇದೆ. ಆ್ಯಂಡ್ ಎಲ್ಲ ಕೂಡ ನೋಡೋಕ್ಕೆ ತುಂಬ ಚೆನ್ನಾಗಿರ್ತಿತ್ತು. ನಾವು ಅದ್ರಲ್ಲಿ ಕೆಲವೊಂದು ಮಾತ್ರ ಬೈ ಮಾಡಿದ್ವಿ. ಆ್ಯಂಡ್ ಚಾಕ್ಲೇಟ್ ಮಕ್ಕಳು ಕೂಡ ಇಷ್ಟಪಟ್ಟು ಬೈ ಮಾಡಿದ್ರು. ಆ್ಯಂಡ್ ನೆಕ್ಸ್ಟ್ ಕೌಂಟರ್ ಬಂದು ನೋಡೋದಾದರೆ ಫ್ಯಾನ್ಸಿ ಕ್ಲಿಪ್ಸ್ ಈ ಥರ. ಅದು ಕೂಡ ಚೆನ್ನಾಗಿತ್ತು. ಅದ್ರ ಮೇಲೆ ಪ್ರೈಸಸ್ ಹಾಕಿದ್ರು 250, 150 ಈ ರೀತಿ. ಆ್ಯಂಡ್ ಇದೆಲ್ಲ ಕೂಡ ಇಂಡೋನೇಷಿಯನ್ ಪ್ಯಾಟ್ರನ್ನೇ ಅಂತ ಹೇಳ್ತಿದ್ರು ಸ್ಟಾಲ್ ಹಾಕ್ಕೊಂಡಿರೋರು. ಕೀ ಬಂಚಸ್ಸಲ್ಲಂತೂ ತುಂಬ ವೆರೈಟೀಸ್ ಇತ್ತು. ಇದರಲ್ಲಿ ನೋಡಿ, ಕೀ ಬಂಚಲ್ಲೇ ಕ್ಲಾಕು ಚೆನ್ನಾಗಿದೆ ಅಲ್ವಾ. ಆ್ಯಂಡ್ ಅಲ್ಲೇ ಒಂದು ವಾಟರ್ ಬಾಟಲ್ ಕೂಡ ಇತ್ತು. ಅದು 5 hours ಬಿಸಿ ಇರುತ್ತಂತೆ. ಇಟ್ ಕಾಸ್ಟ್ ಅರೌಂಡ್ 650 ಏನೋ ಹೇಳ್ತಿದ್ರು ಪ್ರೈಸು. ಆ್ಯಂಡ್ ಇದಂತೂ ತುಂಬ ಚೆನ್ನಾಗಿದೆ. ಡೆಕೋರೇಟಿವ್ ಪರ್ಪಸ್ಸು, ಮಿನಿ ಪ್ಲ್ಯಾಂಟ್ಸು, ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸು. ಇದಂತೂ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ನಮಗೆ ಅಷ್ಟೊಂದು ಇಷ್ಟ ಆಗ್ತಿತ್ತು. ಯಾಕಂದರೆ ಮಿನಿಯೇಚರ್ ಆರ್ಟ್ದು ಎಲ್ಲ ಥರ ಟಾಯ್ಸು ಕೂಡ ಇತ್ತು ಇದರಲ್ಲಿ. ಡಕ್ಕಿಂದ ಹಿಡಿದು ಕ್ಯಾಟ್, ಪ್ರತಿಯೊಂದು ಪೆಟ್ ಕೂಡ ಮಿನಿಯೇಚರ್ ಸ್ಟೈಲಲ್ಲಿತ್ತು. ನೀವು ನೋಡ್ತಿರ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು ಇದಂತೂ. ಬಟ್ ಈ ಮಿನಿಯೇಚರ್ ಮಾಡಿರೋ ಮೆಟೀರಿಯಲ್ ಬಂದು ಫೈಬರ್ ಅಂತ, ಅದು ಫೀಲ್ ಆಗ್ತಿತ್ತು ಮುಟ್ಟಿದ್ರೆ. ನೀವು ನೋಡ್ತಿರ್ಬೋದು. ಈಗ ಬಂದು ನಾನು ಈ ಡಕ್ ನಂಗೆ ಪರ್ಸ್ನಲಿ ಇಷ್ಟ ಆಯಿತು. ನಾನು ಕ್ರಿಸ್ಟಲ್ ಅಂತ ಅಂದ್ಕೊಂಡೆ, ಬಟ್ ಇಲ್ಲ, ಇದು ಪ್ಲಾಸ್ಟಿಕ್ ಅಥವಾ ಫೈಬರಿಂದ ಅಂತ ಅನಿಸ್ತು. ಬಟ್ ನೋಡೋಕ್ಕಂತೂ ತುಂಬ ಕ್ಯೂಟಾಗಿತ್ತು. ಹಾಗೆ ಹಾಯ್ಸ್ಟರ್ ಪರ್ಲ್ ಹೋಲ್ಡರ್ ಅಂತ ಹೇಳ್ತಾರಲ್ಲ, ಕಪ್ಪೆ ಚಿಪ್ಪೆ ಮುತ್ತನ್ನ ಹೋಲ್ಡ್ ಮಾಡಿ ಇಟ್ಕೊಂಡಿರೋ ಥರ, ಅದು ಕೂಡ ಇತ್ತು. ವಿಂಡ್ ಚೈಮ್ಸ್ ಅಂತ ಹೇಳ್ತಾರಲ್ಲ, ಅದಂತೂ ತುಂಬಾ ಇತ್ತು. ವೆಸ್ಟ್ ಸೈಡ್ ಹಾಕಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ನೆಕ್ಸ್ಟ್ ಐಟಮ್ ಬಂದು ಫ್ಲೆಮಿಂಗೋ. ನಂಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಫ್ಲೆಮಿಂಗೋಸು. ನೋಡಿ, ಆ ಕಲರ್ ತುಂಬ ಬ್ರೈಟಾಗಿ ಚೆನ್ನಾಗಿ ಕಾಣ್ತಿತ್ತು. ಆ್ಯಂಡ್ ಅದನ್ನು ನಾವು ಫ್ಲಿಪ್ ಮಾಡಿದರೆ ಕೂಡ ಫೆದರ್ಸ್ ಎಲ್ಲ ಹಾರ್ತಿತ್ತು. ತುಂಬ ಚೆನ್ನಾಗಿತ್ತು ಫ್ಲೆಮಿಂಗೋಸು. ಹಾಗೆ ನೆಕ್ಸ್ಟ್ ನೋಡೋದಾದರೆ
ಇದೊಂದು ಕುರ್ತಾ ಸ್ಟಾಲು, ಖಾದಿ ಮೆಟೀರಿಯಲು. ತುಂಬ ಚೆನ್ನಾಗಿದೆ, ಪ್ಯಾಟ್ರನ್ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪ್ರೈಸ್ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು. ಆ್ಯಂಡ್ ನೆಕ್ಸ್ಟ್ ಕೌಂಟರ್ಗೆ ಹೋಗೋದಾದ್ರೆ ಜಿವೆಲ್ಸು, ಬೀಡ್ಸ್, ಪರ್ಲ್ಸ್ ಇದರಿಂದ ಮಾಡಿರೋ ಅಂಥದ್ದೇನೆ, ಸ್ಟೋನ್ಸ್ಗಳದ್ದು. ಸಿಲ್ವರ್ ಆಕ್ಸಿಡೈಸ್ದು ಇತ್ತು, ಪರ್ಲ್ಸ್ದು ಇತ್ತು, ನೋಡ್ತಿರ್ಬೋದು ನೀವು. ಆ್ಯಂಡ್ ಇದರಲ್ಲಂತೂ ತುಂಬ ಕಲೆಕ್ಷನ್ಸ್ ಇತ್ತು. ಆ್ಯಂಡ್ ಅಲ್ಲೇ ಯಾವುದಾದ್ರೂ ಬೀಡ್ಸ್ನ ಸೆಲೆಕ್ಟ್ ಮಾಡಿದ್ರೆ ನಮ್ಗೆ ಕಲರ್ ಕಾಂಬಿನೇಷನ್ ಮಾಡಿ ಅವರೇ ಸೆಟ್ ಮಾಡಿಕೊಡ್ತಾರೆ. ನೆಕ್ಸ್ಟ್ ಕೌಂಟರ್ಗೆ ಹೋದರೆ ಹ್ಯಾಂಡ್ ಬ್ಯಾಗ್ಸು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಬ್ಯಾಗ್ ಕಾಸ್ಟ್ ಬಂದು 850 ಹೇಳ್ತಿದ್ರು. ಬಟ್ ತುಂಬಾ ವೆರೈಟೀಸ್ ಇದೆ ಆ್ಯಂಡ್ ಚೆನ್ನಾಗಿದೆ ಅನಿಸ್ತು. ಆ್ಯಂಡ್ ನಾವು ಮಾಮೂಲಿ ತೊಗೊಳೋದಕ್ಕಿಂತ ಕಂಪ್ಲೀಟ್ ಬಾಲಿ ಸ್ಟೈಲಲ್ಲೇ ಇದ್ದಿದ್ದು ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಆಗಲಿ ನೋಡ್ತಿರ್ಬೋದು ನೀವು. ನನಗೆ ಹ್ಯಾಂಡ್ ಬ್ಯಾಗ್ಸ್ ಕಲೆಕ್ಷನ್ಸ್ ಇಷ್ಟ ಆಯಿತು ಈ ಎಕ್ಸ್ಪೋದಲ್ಲಿ. ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ಜಿವೆಲ್ಸು. ಇದು ಜಿವೆಲ್ಸ್ ಪ್ಯಾಟ್ರನ್ನು ಅಷ್ಟೇ ನಾರ್ಮಲ್ಗಿಂತ ಡಿಫ್ರೆಂಟ್ ಆಗಿತ್ತು, ನೋಡ್ತಿರ್ಬೋದು. ಆ ನೆಕ್ಲೆಸ್ಗಳೆಲ್ಲ ಆಲ್ಮೋಸ್ಟ್ ಇಂಡೋನೇಷ್ಯಾ ಟೈಪೇ ಇದ್ದಿದ್ದು. ಕಡ ಕೂಡ ಡಿಫ್ರೆಂಟ್ ಕಲೆಕ್ಷನ್ಸ್ ಇತ್ತು, ಚೆನ್ನಾಗಿತ್ತು ಅದು ಸಹ. ಆ್ಯಂಡ್ ಇದು ವಾಸಸ್ ಅಂತೂ ತುಂಬಾ ಚೆನ್ನಾಗಿತ್ತು, ನೋಡ್ತಿರ್ಬೋದು ನೀವು. ಬಟ್ ಇದಿದ್ದು ಸ್ವಲ್ಪ ಕಮ್ಮಿನೇ ವಾಸಸಲ್ಲಿ ಕಲೆಕ್ಷನ್ಸು. ಹಾಗೆ ನೆಕ್ಸ್ಟ್ ಕೌಂಟರ್ ಬಂದು ಜಾಕೆಟ್ಸ್ ಕೌಂಟರು. ಸೈಜಸ್ ಇದ್ದಿದ್ದೆಲ್ಲ ಆಲ್ಮೋಸ್ಟ್ ಮಕ್ಕಳ ಸೈಜ್ಗೆ. ಆ್ಯಂಡ್ ಇದು ಬಂದು ಚಿಕನ್ ಕರಿ ಟಾಪ್ಸು. ಇದು ನಮ್ಮ ಸಹಾರಾ ಸೇಲಲ್ಲೂ ಸಿಗುತ್ತೆ. ಆ್ಯಂಡ್ ಅದು ಕೂಡ ಒಂದು ಸ್ಟಾಲ್ ಇತ್ತು. ನೆಕ್ಸ್ಟ್ ಕೌಂಟರ್ ನೋಡೋದಾದರೆ ಶೋ ಪೀಸಸ್ ಆ್ಯಂಡ್ ಪೇಂಟಿಂಗ್ಸ್ ಸ್ಟಾಲ್ ಅಂತಲೇ ಹೇಳ್ಬೋದು. ಇದರಲ್ಲೂ ವೈಡ್ ವೆರೈಟೀಸ್ ಆಫ್ ಸ್ಟಾಲ್ಸ್ ಇತ್ತು. ಆ್ಯಂಡ್ ಚೆನ್ನಾಗಿತ್ತು ಕೂಡ, ಐಟಮ್ಸ್ ಕೂಡ ಗಿಫ್ಟ್ ಪರ್ಪಸ್ಗಾಗಲಿ ಅಥವಾ ಮನೇಲಿ ಡೆಕೋರೇಟ್ ಮಾಡೋ ಅಂಥ ಐಟಮ್ಸ್ಗಳು ಇದ್ದಿದ್ದು ಈ ಸ್ಟಾಲಲ್ಲಿ. ಕಾಮಧೇನು, ಹಸು, ಕುದುರೆ, ಈ ಥರನೇ ಕೆಲವೊಂದು ಬುದ್ಧ, ಗಣೇಶ ನೋಡ್ತಿರ್ಬೋದು ನೀವು. ಆ್ಯಂಡ್ ಇದು ತುಂಬ ಚೆನ್ನಾಗಿದೆ ಅನಿಸ್ತು. ಡೀರ್ ಅಂತ ಅಂದ್ಕೊಂಡಿದ್ದೀನಿ ನಾನು, ಡಿಫ್ರೆಂಟ್ ಆಗಿದೆ ಅಲ್ವಾ ಇದು. ಹಾಗೆ ಈ ಶೋ ಪೀಸ್ ನೋಡ್ಬೋದು ನೀವು, ಟೈಗರ್ ಅಥವಾ ಚೀತಾ ಏನು ಹೇಳ್ತಾರೆ ಅದನ್ನು ಸಿಗ್ಮಾ ಅಂತ ಹೇಳ್ತಿದ್ದ ನನ್ನ ಮಗ. ಆ್ಯಂಡ್ ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಸಹ ಇತ್ತು ಅಲ್ಲೇ. ಆ್ಯಂಡ್ ಪೇಂಟಿಂಗ್ಸಲ್ಲಂತೂ ಜಾಸ್ತಿ ಇದ್ದಿದ್ದು ಅನಿಮಲ್ಸ್ ರಿಲೇಟೆಡೇ. ಇದು 7 ಹಾರ್ಸಸ್ಸು, ಏನು ಹಾಗೆ ಕಲ್ಪವೃಕ್ಷ ಪೇಂಟಿಂಗು, ನವಿಲು, ಹಾರ್ಸಸ್ ತುಂಬ ಚೆನ್ನಾಗಿತ್ತು ಪೇಂಟಿಂಗ್ಸ್ ಹೇಳಬೇಕಂದ್ರೆ. ಇನ್ನೊಂದು ಹ್ಯಾಂಡ್ ಬ್ಯಾಗ್ ಕೌಂಟರ್ ಇತ್ತು. ಇದೆಲ್ಲ ಆಲ್ಮೋಸ್ಟ್ ಲೆದರ್ ಮೆಟೀರಿಯಲ್ ಥರ ಬ್ಯಾಗ್ಸ್ ಇದ್ದಿದ್ದು ಈ ಕೌಂಟರಲ್ಲಿ. ಹಾಗೆ ನೆಕ್ಸ್ಟ್ ಕೌಂಟರ್ಗೆ ಹೋಗೋದಾದರೆ ಸ್ಲಿಪ್ಪರ್ಸು. ಇದರಲ್ಲಂತೂ ತುಂಬ ವೆರೈಟೀಸ್ ಇತ್ತು. ಆ್ಯಂಡ್ ಎಲ್ಲ ಗುಜರಾತಿ ಪ್ಯಾಟ್ರನ್ ಶೂಸಸ್ಸು ಆ್ಯಂಡ್ ಸ್ಲಿಪ್ಪರ್ಸ್ ಇದ್ದಿದ್ದು. ಹಾಗೆ ನೆಕ್ಸ್ಟ್ ಕೌಂಟರ್ಗೆ ಹೋದರೆ ಮಸಾಜರ್ ಐಟಮ್ಸ್ ಇದ್ದಿದ್ದು. ಆ್ಯಂಡ್ ಇದು ಅಷ್ಟೇ ಆರ್ಗ್ಯಾನಿಕ್ ಫುಡ್ ಅಂತ ಹೇಳಿದ್ರು. ಹಾಗೆ ನಾನು ಲಾಸ್ಟ್ ಟೈಮ್ ಸಹಾರದಲ್ಲಿ ತೋರಿಸಿದ್ದೆ ಅಲ್ಲ, ಮೆಲೈನ್ ಪ್ರಾಡಕ್ಟ್ಸ್ ಇರೋವಂಥ ಒಂದು ಕೌಂಟರು. ಇದು ಸಹ ಅದೇ ಮೆಲೈನ್ ಮೆಟೀರಿಯಲ್ ಯೂಸ್ ಮಾಡಿರೋವಂಥ ಪ್ರಾಡಕ್ಟ್ಸ್ಗಳೇ. ಈ ಸ್ಟಾಲಲ್ಲಿ ಜಾಮ್ಸ್ ಎಲ್ಲ ಸೇಲ್ ಮಾಡ್ತಿದ್ರು. ನಾವು ಕೂಡ ಒಂದು ಸ್ಟ್ರಾಬೆರಿ ವಿತ್ ಚಿಯಾ ಸೀಡ್ಸ್ ಅಂತ ಒಂದು ಜಾಮ್ನ ಟ್ರೈ ಮಾಡಿದ್ವಿ, ಚೆನ್ನಾಗಿತ್ತು. ಹಾಗಾಗಿ ಇಷ್ಟ ಆಯಿತು ಅಂದ್ಬಿಟ್ಟು ಅಲ್ಲೇ ಸ್ಮಾಲ್ ಕ್ವಾಂಟಿಟಿದು ಒಂದು ಬೈ ಮಾಡಿದ್ವಿ. ಆ್ಯಂಡ್ ನನ್ನ ಫ್ರೆಂಡ್ ಅವ್ರು ಕೂಡ ಒಂದು ಬೌಲ್ ಏನೋ ಬೈ ಮಾಡಿದ್ರು. ಈ ಎಕ್ಸ್ಪೋ ಬಂದು August 15th 17th ಇರುತ್ತೆ. ಆ್ಯಂಡ್ ಯಾರು ಇಂಟ್ರೆಸ್ಟ್ ಇದ್ದರೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ಬೋದು ಈ ಎಕ್ಸ್ಪೋನ. ಈ ಪ್ರಾಡಕ್ಟ್ ಬಂದು ಮಲ್ಟಿ ರೋಟಿ ಮೇಕರ್ ಅಂತ, ನೋಡ್ತಿರ್ಬೋದು ನೀವು ಏನೇನು ಐಟಮ್ ಮಾಡ್ಬೋದು ಆ ರೋಟಿ ಮೇಕರಲ್ಲಿ ಅಂತ. ಹಾಗೆ ನೆಕ್ಸ್ಟ್ ಬಂದ ಬ್ರಾಸ್ ಕೌಂಟರು. ಸೇಮ್ ವೆರೈಟೀಸ್ ಆಫ್ ಬ್ರಾಸ್ ಐಟಮ್ಸ್ ಇತ್ತು. ಈ ಕೌಂಟರ್ ಬಂದು ಗ್ಲಾಸ್ ಆ್ಯಂಡ್ ಡಿನ್ನರ್ ಸೆಟ್ ಕೌಂಟರ್ ಆಗಿತ್ತು, ನೋಡ್ತಿರ್ಬೋದು ನೀವು. ಎಲ್ಲ ವೆರೈಟೀಸ್ ಆಫ್ ಗ್ಲಾಸಸ್ ಸಹ ಇತ್ತು. ನನಗಿಷ್ಟ ಆಯಿತು ಈ ಕೌಂಟರಲ್ಲಿ ಗ್ಲಾಸಸ್ಸು. ಹಾಗೆ ಇದರಲ್ಲಿ ಇನ್ನೊಂದು ವೆರೈಟಿ ಏನಂದರೆ ಸ್ಪೂನ್ ಸ್ಟ್ಯಾಂಡು. ನಾನು ಇದನ್ನು ನೋಡಿದ್ದು ಫಸ್ಟ್ ಟೈಮ್, ಈ ಥರ ಸ್ಪೂನ್ ಹೋಲ್ಡರು, ಸ್ಪೂನ್ ಆ್ಯಂಡ್ ಫೋಕ್ ಹೋಲ್ಡರ್. ಪಕ್ಕದ್ದು ಕೂಡ ಪೈನಾಪಲ್ ಪ್ಯಾಟರ್ನ್ ಇದ್ದಿದ್ದು ಅದೇನೆ. ಈ ಟೀ ಸೆಟ್ ಅಂತೂ ನಂಗೆ ಪರ್ಸ್ನಲಿ ಇಷ್ಟ ಆಯಿತು. ಆ್ಯಂಡ್ ಐಸ್ ಕ್ರೀಮ್ ಬೌಲ್ಸ್ ಆಗಲಿ, ಜ್ಯೂಸಸ್ ಗ್ಲಾಸಸ್ ಆಗಲಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅದನ್ನು ನೋಡೋದೇ ಖುಷಿ ಅನಿಸ್ತಾ ಇತ್ತು ಗ್ಲಾಸ್ ಐಟಮ್ಸಲ್ಲಿ. ಆ್ಯಂಡ್ ಅಷ್ಟೇ ಕೇರ್ಫುಲ್ ಆಗಿರಬೇಕು ಗ್ಲಾಸಸ್ ಅಂತ ಅಂದರೆ. ಹಾಗೆ ಲಾಕರ್ ಕೂಡ ಇತ್ತು, ಸೇಫ್ ಲಾಕರ್ ಅಂತ, ನೋಡ್ತಿರ್ಬೋದು. ಅವ್ರ ಡೆಮೋ ಕೂಡ ತೋರಿಸ್ತಾ ಇದ್ರು. ಆ್ಯಂಡ್ ಫೈನಲಿ ಎಲ್ಲ ಸ್ಟಾಲ್ಸ್ಗಳು ಮುಗಿಸ್ಕೊಂಡು ಬಂದರೆ ಹೊರಗಡೆ ಫುಡ್ ಕೋರ್ಟ್ ಏರಿಯಾ ಇರುತ್ತೆ, ನಾವು ಇಲ್ಲಿ ಏನಾದರೂ ಬೈ ಮಾಡ್ಬೋದು. ಆ್ಯಂಡ್ ಮೇನ್ ಟ್ರೈ ಮಾಡೋಕ್ಕೆ ಹೋಗಿದ್ದಿದ್ದೆ ಕುನಾಫಾ ಸ್ವೀಟು. ಸೊ ಮಕ್ಕಳಂತೂ ಎಕ್ಸೈಟ್ ಆಗಿದ್ರು, ಅಲ್ಲೇ ನಿಂತ್ಕೊಂಡು ನೋಡ್ತಿದ್ರು. ಇದು ಬಂದು ಚಾಕ್ಲೇಟ್ ಕುನಾಫಾ, ಚೆನ್ನಾಗಿತ್ತು, ಟೇಸ್ಟ್ ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಇನ್ನೊಬ್ಬರು ನ್ಯೂಟೆಲಾ ಕುನಾಫಾ ಅಂತ ತೊಗೊಂಡ್ರು. ಫಸ್ಟ್ ಟೈಮ್ ಕುನಾಫಾ ಟ್ರೈ ಮಾಡಿದ್ದು, ತುಂಬಾ ಚೆನ್ನಾಗಿತ್ತು ಟೇಸ್ಟು. ಇದಾಗಿತ್ತು ನಮ್ಮ ಇಂಡೋನೇಷ್ಯಾ ಬಾಲಿ ಎಕ್ಸ್ಪ್ಲೋ ವ್ಲಾಗ್. ನಿಮಗೆಲ್ಲ ಹೇಗನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎವ್ರಿವಾನ್.